ಇನ್ನೂ ಅಜೆಂಡಾ ನೋಡಿಲ್ಲ, ನಾಳೆ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ. ಬಟ್ ನಾವೇ 160 ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ. ಕಾಂಗ್ರೆಸ್ ಪಾರ್ಟಿ AICC ಕೂಡ ಜಾತಿ ಗಣಪತಿ ಆಗಬೇಕು, ಜನ ಹೇಗೆ ಬದುಕ್ತಾ ಇದ್ದಾರೆ, ಪ್ರತಿಯೊಬ್ಬ ಪ್ರಜೆನೂ ಅನ್ನೋದು ಗೊತ್ತಾಗಬೇಕು. ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ. ಅಜೆಂಡಾ ಬಂದಿಲ್ಲ ಇನ್ನು, ನಾಳೆ ಇಡ್ತೀವೋ ಇಲ್ವೋ ಅಂತ. ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ 160 ಕೋಟಿ ಖರ್ಚು ಮಾಡಿ ವರದಿ ಸಿದ್ಧ ಆಗಿದೆ. ಇಲ್ಲ, ಇದು ಹಳೆ ವಿಷಯ, ಹೊಸದೇನಲ್ಲ. ಈಗ ಆಲ್ರೆಡಿ ಹಿಂದೆ 2013-18 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ 160 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ, ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ. ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ, ಯಾರು ಪರನೂ ಇಲ್ಲ, ಯಾರು ವಿರೋಧನೂ ಇಲ್ಲ. ಇಟ್ಸ್ ಎ ಸೋಷಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ಇದು ಹೊಸ ವಿಷಯ ಅಲ್ವೇ ಇಲ್ಲ, ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ, ಏನು ಖಾಲಿನೂ ಇಲ್ಲ, ಅನವಶ್ಯಕ. ಕುರ್ಚಿ ಕಂಟಕ ಬರ್ತಕ್ಕ, ಕುರ್ಚಿ ಅಲ್ಲಿ ಭದ್ರವಾಗಿದೆ, ಕಂಟಕ ಅನ್ನೋದು ಇಲ್ವೇ ಇಲ್ಲ. ಎಲ್ಲಿದೆ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ, ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಪಷ್ಟತೆಯನ್ನ ಕೇಳಿದ್ದಾರೆ. ಇಲ್ಲ ಅವರೇ ಮುಂದುವರಿಸ್ತಾರ ಅಥವಾ ಹೊಸಬರನ್ನ ಆಯ್ಕೆ ಮಾಡ್ತೀರಾ, ತಾವು ದಯವಿಟ್ಟು ನಿರ್ಧಾರ ತಿಳಿಸಿ ಅಂತ ಹೇಳಿ. ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ, ನಮ್ಮ ಹಂತದಲ್ಲಿ ಆಗೋಲ್ಲ. ಇವೆಲ್ಲ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು. ದೇ ಆರ್ ನಾಟ್ ದ ಸಬ್ಜೆಕ್ಟ್ ಟು ಬಿ ಡಿಸೈಡೆಡ್ ಇನ್ ದಿ ಸ್ಟೇಟ್. ಅಂದ್ರೆ ಸಚಿವರುಗಳು ಅಧ್ಯಕ್ಷರಾದ್ರೆ ಪಾರ್ಟಿಗೆ ಸಮಯವನ್ನು ಕೊಡಕ್ ಆಗ್ತಾ ಇಲ್ಲ ಅಂತ ತಮ್ಗೊಂದು ಅನ್ಸುತ್ತಾ? ಎಲ್ಲ ವಿಷಯಗಳನ್ನು ಹೈಕಮಾಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಈಗ ಸಿಎಂ ಕುರ್ಚಿ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಜನ ರೇಸ್ ನಲ್ಲಿ ಇದ್ದಾರೆ ಅಂತೇಳಿ. ಮಹದೇವಪ್ಪ ಅವರು ರೇಸ್ ನಲ್ಲಿ ಇದ್ದಾರೆ ಅನ್ನೋದು ಚರ್ಚೆ ಇದೆ. ತಾವು ಸಹ ರೇಸ್ ನಲ್ಲಿ ಇದ್ದೀರಾ? ಈಗ ಯಾವ ರೇಸು ನಡೀತಾ ಇಲ್ಲ, ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ. ಭದ್ರವಾಗಿ ಗೆಲುವಾಗಿರೋದ್ರಿಂದ, ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ. ಈಗ ರೇಸು ಇಲ್ದೇನೆ, ಕುರ್ಚಿ ಖಾಲಿ ಇಲ್ದೇನೋ, ಇವೆಲ್ಲ ಬರೀ ಮಾತುಗಳು.